ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಡಿಂಪಲ್ ಮಾಡುವ ಸ್ವಾಗತ, ಸುಸ್ವಾಗತ. ಹೇಗ್ ನಡೀತಾ ಇದೆ ನಿಮ್ಮ ಕೋಟ್ಲಿನ್ ಕಲಿಕೆ? ಇಂದಿನ ವಿಡಿಯೋದಲ್ಲಿ ನಾವು ಇನ್‌ಲೈನ್ ಫಂಕ್ಷನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಪ್ರೀವಿಯಸ್ ವಿಡಿಯೋಲಿ ಹೈಯರ್ ಆರ್ಡರ್ ಫಂಕ್ಷನ್ಸ್ ಮತ್ತೆ ಲ್ಯಾಂಬ್ಡಾ ಫಂಕ್ಷನ್ಸ್ ಅಂದ್ರೆ ಏನಂತ ತಿಳ್ಕೊಂಡ್ವಿ. ನಾರ್ಮಲಿ ನಮಗೆ ಫಂಕ್ಷನ್ಸ್ ಇನ್ ಕೊಟ್ಲಿನ್ ಗೊತ್ತಲ್ವಾ? ಅದೇ ಫಂಕ್ಷನ್ಸಲ್ಲಿ ಡಿಫರೆಂಟ್ ಟೈಪ್ಸ್ ಇದೆ. ಹೈಯರ್ ಆರ್ಡರ್ ಅಂದ್ರೆ ಏನು, ಲ್ಯಾಂಬ್ಡಾ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ಕಲ್ತ್ಕೊಂಡ್ವಿ. ಇನ್ ಟುಡೇಸ್ ಸೆಷನ್ ವಿ ವಿಲ್ ಲರ್ನ್ ಅಬೌಟ್ ಇನ್‌ಲೈನ್ ಫಂಕ್ಷನ್ಸ್ ಇನ್ Kotlin. Line functions ಅಂದ್ರೆ ಏನಂತ ನೋಡೋಣ. Again, very, very important topic in Kotlin. Inline function is a function where the compiler copies the code of the function directly to the call site instead of calling it like a normal function. ನಾರ್ಮಲ್ ಫಂಕ್ಷನ್ ಕಾಲ್ ಮಾಡಿದಾಗ ಏನಾಗುತ್ತೆ, ಫಂಕ್ಷನ್ ಹೆಸರು ಕೊಟ್ಟರೆ ಕಂಟ್ರೋಲ್ ಗೋಸ್ ಟು ಮೈ ಫಂಕ್ಷನ್. ಫ್ರಮ್ ದೇರ್ ಅಗೇನ್ ಆಲ್ ದ ಕೋಡ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಇನ್ಲೈನ್ ಫಂಕ್ಷನಲ್ಲಿ ಕಂಪೈಲರ್ ವಿಲ್ ಕಾಪಿ ದ ಕೋಡ್ ಆಫ್ ದ ಫಂಕ್ಷನ್ ಇನ್ಸ್ಟೆಡ್ ಆಫ್ calling the function. Okay, next slides I'll explain with example so you all understand it very well. This inline functions is useful mainly for higher order functions, that is functions that take other functions as parameters to avoid runtime overhead of creating function objects or extra call stacks. ಇದು ನಿಮಗೆ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಅರ್ಥ ಆಗುತ್ತೆ ಎಕ್ಸಾಂಪಲ್ಸ್ ಕೊಟ್ಟಾಗ. ವೈ ಇನ್ಲೈನ್ ಫಂಕ್ಷನ್ಸ್ ಆಯಿತಾ? ಇನ್ಲೈನ್ ಫಂಕ್ಷನ್ಸ್ ಯಾಕೆ ಬೇಕು ನಮಗೆ? ವೆನ್ ಯು ಪಾಸ್ ಅ ಲಾಮ್ಡಾ ಟು ಅ ಫಂಕ್ಷನ್, ನಾರ್ಮಲಿ ಏನಾಗುತ್ತೆ, ಫಂಕ್ಷನ್ ಆಬ್ಜೆಕ್ಟ್ ಇಸ್ ಕ್ರಿಯೇಟೆಡ್ ಇನ್ ಮೆಮೊರಿ. ನಾನು ಲಾಮ್ಡಾ ವ್ಯಾಲ್ಯೂನ ಫಂಕ್ಷನಿಗೆ ಪಾಸ್ ಮಾಡಿದಾಗ ಆಬ್ಜೆಕ್ಟ್ ಬೇಕು ನನ್ನ ಮೆಮೊರಿಲಿ, ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ ನನ್ನ ಮೆಮೊರಿಲಿ. ವಿತ್ ಇನ್ಲೈನ್ ಏನಾಗುತ್ತೆ, ದಟ್ ಲಾಮ್ಡಾ ಕೋಡ್ ಇಸ್ ಕಾಪಿಡ್ ಡೈರೆಕ್ಟ್ಲಿ ಅಟ್ ದ ಪ್ಲೇಸ್ ಇಟ್ಸ್ ಯೂಸ್ಡ್, ನೋ ಆಬ್ಜೆಕ್ಟ್ ಇಸ್ ಕ್ರಿಯೇಟೆಡ್. Basically when I'm using my lambda function as a parameter inside another function, lambda object create ಆಗುತ್ತೆ. ಬಟ್ ಇನ್ಲೈನ್ ಫಂಕ್ಷನ್ಸ್ ಯೂಸ್ ಮಾಡಿದ್ರೆ ದಟ್ ಕೋಡ್ ಇಸ್ ಕಾಪಿಡ್, ವಾಟ್ ಎವರ್ ಕೋಡ್ ಇಸ್ ದೇರ್ ಇನ್ಸೈಡ್ ಮೈ ಲಾಮ್ಡಾ, ದಟ್ ಇಸ್ ಕಾಪಿಡ್ ಅಟ್ ದ ಪ್ಲೇಸ್ ವೇರ್ ಇಟ್ ಇಸ್ ಯೂಸ್ಡ್, ನೋ ಆಬ್ಜೆಕ್ಟ್ ಇಸ್ ಕ್ರಿಯೇಟೆಡ್. ನಿಮಗೆಲ್ಲ ಅರ್ಥ ಆಯಿತು ಅನ್ಕೋತೀನಿ. ಕೊಟ್ಲಿನ್ ಕ್ರಿಯೇಟ್ಸ್ ಅ ಲಾಮ್ಡಾ ಆಬ್ಜೆಕ್ಟ್, ಆಯಿತಾ? ಇನ್ಲೈನ್ ಫಂಕ್ಷನ್ ಯೂಸ್ ಮಾಡಿಲ್ಲ ಅಂದರೆ. ಇನ್ಲೈನ್ ಫಂಕ್ಷನ್ ಯೂಸ್ ಮಾಡಿದ್ರೆ ಯಾವ ಆಬ್ಜೆಕ್ಟು ಕ್ರಿಯೇಟ್ ಆಗಲ್ಲ, ಯಾವ ಆಬ್ಜೆಕ್ಟು ಕ್ರಿಯೇಟ್ ಆಗಿಲ್ಲ ಅಂದರೆ ಹೀಪಲ್ಲಿ ಮೆಮೊರಿ ಹೀಪ್ ವಿಲ್ ಬಿ ಸೇವ್ಡ್. ಇದನ್ನು ಅರ್ಥ ಮಾಡ್ಕೊಳ್ಳಿ ಇನ್ ಸಿಂಪಲ್ ವರ್ಡ್ಸ್. ಇನ್ಲೈನ್ ಫಂಕ್ಷನ್ಸ್ ಯೂಸ್ ಮಾಡಿದ್ರೆ ನೋ ಸ್ಪೆಸಿಫಿಕ್ ಲಾಮ್ಡಾ ಆಬ್ಜೆಕ್ಟ್ಸ್ ಆರ್ ಕ್ರಿಯೇಟೆಡ್ ವಿಚ್ ಇಸ್ ಸೇವಿಂಗ್ ಮೆಮೊರಿ. ಬೆನಿಫಿಟ್ಸ್ ಏನಾಗಿರುತ್ತೆ, ಜಾಸ್ತಿ ಮೆಮೊರಿ ಇದ್ದಾಗ ಕೋಡ್ ಜಾಸ್ತಿ ಬೇಗ ರನ್ ಆಗುತ್ತೆ, ಬೇಗ ಎಕ್ಸಿಕ್ಯೂಟ್ ಆಗುತ್ತಲ್ವಾ. ನಮಗೆ ಬೆಟರ್ ಪರ್ಫಾರ್ಮೆನ್ಸ್ ಇರುತ್ತೆ ಬಿಕಾಸ್ it is taking less memory and there is no object creation. Better performance is definitely guaranteed. Cleaner bytecode, especially in frequently used short functions. Bytecode clean ಆಗಿರುತ್ತೆ. Okay, this is why inline functions. ಇಲ್ಲೊಂದು ಇನ್ಲೈನ್ ಫಂಕ್ಷನ್ ಎಕ್ಸಾಂಪಲ್ ನೋಡೋಣ. ಇನ್ಲೈನ್ ಫಂಕ್ಷನ್ಸ್ ಹೆಂಗೆ ಬರೆಯೋದಂದರೆ, ಜಸ್ಟ್ ಇನ್ಲೈನ್ ಕೀವರ್ಡ್ನ ಯೂಸ್ ಮಾಡಬೇಕು. ಇನ್ಲೈನ್ ಕೀವರ್ಡ್ನ ನನ್ನ ಫಂಕ್ಷನ್ ವ್ಯಾಲ್ಯೂ ಇದೆಯಲ್ಲ ಅದಕ್ಕಿಂತ ಹಿಂದೆ, ಐ ಮೀನ್ ಯು ಶುಡ್ ಪ್ರಿಫಿಕ್ಸ್ ದಟ್ ಟು ಮೈ ಫಂಕ್ಷನ್ ಕೀವರ್ಡ್. ಇಯರ್ ಮೈ ಫಂಕ್ಷನ್ ನೇಮ್ ಇಸ್ ಡೂ ಟ್ವೈಸ್ ಆ್ಯಂಡ್ ಅದೇನು ಮಾಡ್ತಿದೆ, ಏನು ಆ್ಯಕ್ಷನ್ ಮಾಡ್ತಾ ಇಲ್ಲ ಬಿಕಾಸ್ ಇಟ್ ಈಸ್ ರಿಟರ್ನಿಂಗ್ ಎಂಟಿ. This is the name of my lambda function. Lambda function name is action and it is not taking any input parameters, it is not returning anything. ಇನ್ಪುಟ್ ಪ್ಯಾರಾಮೀಟರ್ಸು ತಗೋತಾ ಇಲ್ಲ, ಔಟ್ಪುಟ್ಟು ಏನು ರಿಟರ್ನ್ ಮಾಡ್ತಿಲ್ಲ, ಫಂಕ್ಷನ್ ನೇಮ್ ಲಾಮ್ಡಾ ಅಷ್ಟೇ. ಎರಡು ಸರಿ ನಾನು ಆ್ಯಕ್ಷನ್ ಲಾಮ್ಡಾ ಫಂಕ್ಷನ್ನ ಕಾಲ್ ಮಾಡ್ತಿದ್ದೀನಿ. ವೆನ್ ಯು ಕಾಲ್ ದಿಸ್ ಡೂ ಟ್ವೈಸ್ ಪ್ರಿಂಟ್ ಹೆಲೋ, ದ ಕೋಡ್ ಇಸ್, ಡೂ ಟ್ವೈಸ್ನ ನಾನು ಪ್ರಿಂಟ್ ಹೆಲೋ ಇಂದ ಕರೆದಾಗ ಏನಾಗುತ್ತೆ, ನನ್ನ ಹತ್ರ ಈ ಇನ್ಲೈನ್ ಫಂಕ್ಷನ್ ಡೂ ಟ್ವೈಸ್ ಇದೆ. ನಾನು ಈ ಡೂ ಟ್ವೈಸ್ನ ಪ್ರಿಂಟ್ ಹೆಲೋ ಅಂತ ನಾನು ಆ್ಯಕ್ಷನ್ ಲಾಮ್ಡಾ ಫಂಕ್ಷನ್ ಆ್ಯಕ್ಷನಲ್ಲಿ ಕರೆದಾಗ ಇಟ್ ಗೆಟ್ಸ್ ಎಕ್ಸ್ಪ್ಯಾಂಡೆಡ್ ಇನ್ಲೈನ್ ಬೈ ದ ಕಂಪೈಲರ್. ಈ ಆ್ಯಕ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋ ಬದಲು ಅದರೊಳಗೆ ಏನಿರಬೇಕು, ಪ್ರಿಂಟ್ ಹೆಲೋ ಇರಬೇಕಲ್ವಾ ಆ್ಯಕ್ಷನ್ ಕಾಲ್ ಮಾಡಿದಾಗ. ಬಿಕಾಸ್ ನಾನಿಲ್ಲಿ ಪ್ರಿಂಟ್ ಹೆಲೋ ಪ್ಯಾರಾಮೀಟರ್ ಪಾಸ್ ಮಾಡ್ತಾ ಇದ್ದೀನಿ. ಪ್ರಿಂಟ್ ಹೆಲೋನೇ 2 ಟೈಮ್ಸ್ ಇಲ್ಲಿ ಬರುತ್ತೆ. ಇನ್ಲೈನ್ ಆಗಿ
how it gets expanded by the Kotlin compiler, println hello, because lambda function is called twice. ಸೊ ನಿಮಗೆಲ್ಲ ಅರ್ಥ ಆಯಿತು ಅನ್ಕೋತೀನಿ. ಲಾಂಬ್ಡಾ ಫಂಕ್ಷನ್ನ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆ್ಯಕ್ಷನ್ ಲಾಂಬ್ಡಾ ಫಂಕ್ಷನ್ ಬದಲು ನಾನು ಪ್ಯಾರಾಮೀಟರ್ ಹೆಲೋ ಅಂತ ಪಾಸ್ ಮಾಡ್ತಾ ಇದ್ದೀನಿ. ಸೊ ಹೆಲೋಗೆ ಒಂದು ಲಾಂಬ್ಡಾ ಫಂಕ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಆಗ್ತಿಲ್ಲ, ಹೆಲೋನೇ ಇಲ್ಲಿ 2 ಟೈಮ್ಸ್ ಎಕ್ಸಿಕ್ಯೂಟ್ ಆಗ್ತಿದೆ. ಪ್ರಿಂಟ್ ಆ್ಯಕ್ಷನ್ನೇ 2 ಟೈಮ್ಸ್ ಇಲ್ಲಿ ಎಕ್ಸಿಕ್ಯೂಟ್ ಆಗ್ತಿದೆ. ಓಕೆ, ನಿಮಗೆಲ್ಲ ಕನ್ಫ್ಯೂಷನ್ ಇದ್ದರೆ ಸೊ ನಾನು ಕ್ಲಿಯರ್ ಮಾಡ್ತೀನಿ ಇವಾಗ. ಫಸ್ಟು ವಿದೌಟ್ ಇನ್ಲೈನ್ ಫಂಕ್ಷನ್ ಬಿಹೇವಿಯರ್ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ವಿದೌಟ್ ಇನ್ಲೈನ್ ತಿಳಿಸ್ಕೊಟ್ಟಾಗ ವಿತ್ ಇನ್ಲೈನ್ ನೀವು ಅರ್ಥ ಮಾಡ್ಕೋಬೋದು. ಸೊ ಬೋತ್ ವಿದೌಟ್ ಆ್ಯಂಡ್ ವಿತ್ ಐ ಆಮ್ ಟೀಚಿಂಗ್ ವಿತ್ ದ ಸೇಮ್ ಕೋಡ್ ಎಕ್ಸಾಂಪಲ್. ಸೊ ಯು ಆಲ್ ಕ್ಯಾನ್ ಕ್ಲಿಯರ್ಲಿ ಡಿಫ್ರೆನ್ಶಿಯೇಟ್ ದ ಇಂಪಾರ್ಟೆನ್ಸ್ ಆಫ್ ದಟ್ ಇನ್ಲೈನ್ ಕೀವರ್ಡ್. Without inline ಏನಿದೆ, I have a function which is named as repeat twice. It is having a lambda function as the parameter. This is higher order function, that's why it can have another lambda function as a parameter. Return type is nothing, so I'm just calling that lambda function twice. So inside my main function I'm calling this repeat twice, and here action what I'm passing, I'm just telling print me hello. This is happening without inline keyword. The normal function print hello ಅಂತ ನಾನು ಹೇಳಿದಾಗ ಇಲ್ಲಿ ಏನಾಗ್ತಿದೆ, Kotlin creates lambda object for action which is extra overhead. So every time I call this action, right, lambda object is getting created in Kotlin. So it is taking memory, it is increasing my execution time. Output will be hello. Output will be the same with inline and without inline. But here what is happening, it's just creating this action object 2 times. Okay, this is without inline. ಇಲ್ಲೇನಾಗ್ತಿದೆ, 2 times objects is created, so 2 heap memories are taken. Let's see what happens with this inline keyword. Same example, if we are using inline, what will happen? So I have function repeat twice, right? Same thing, I'll rename it with inline function repeat twice. Just I'm prefixing inline before the keyword function. So inline function repeat twice anta kardaga ಕರೆದ್ಬಿಟ್ಟು ನಾನು ಇಲ್ಲಿ ರಿಪೀಟ್ ಟ್ವೈಸ್ ಫಂಕ್ಷನ್ನ ಪ್ರಿಂಟ್ ಹೆಲೋ ಇಂದ ಕರಿತಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ, ಕೊಟ್ಲಿನ್ ಆ್ಯಕ್ಚುಲಿ ಏನು ಮಾಡುತ್ತೆ ಅಂದರೆ, ಕೊಟ್ಲಿನ್ ಇಸ್ ರೀಪ್ಲೇಸಿಂಗ್, ಇಲ್ಲಿ ರೀಪ್ಲೇಸ್ ಮಾಡ್ತಿದೆ ನಾನು. ಸೊ ಇದು ಹೆಲೋ ಅಂತ ನಾನು ಇಲ್ಲಿ ಕರಿತಾ ಇದ್ದೀನಲ್ಲ, ರಿಪೀಟ್ ಪ್ರಿಂಟ್ ಎಲ್ ಹೆಲೋ. ಸೊ ದಟ್ ಹೆಲೋ ಇಸ್ ಬೀಯಿಂಗ್ ರೀಪ್ಲೇಸ್ಡ್. ಸೊ ಹೌ ಮೆನಿ ನಂಬರ್ ಆಫ್ ಟೈಮ್ಸ್ ದಿಸ್ ಲ್ಯಾಂಬ್ಡಾ ಫಂಕ್ಷನ್ ಇಸ್ ಕಾಲ್ಡ್, ಸೋ ಮೆನಿ ನಂಬರ್ ಆಫ್ ಟೈಮ್ಸ್ ಹೆಲೋ ರೀಪ್ಲೇಸ್ ಆಗ್ತಿದೆ. 2 ಸರಿ ಲ್ಯಾಂಬ್ಡಾ ಫಂಕ್ಷನ್ ಕರಿತಾ ಇದ್ದಾರೆ, 2 ಸರಿ ಹೆಲೋ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಹೆಲೋ ರೀಪ್ಲೇಸ್ ಮಾಡಿದಾಗ ಔಟ್ಪುಟ್ ವಿಲ್ ಬಿ ಲೈಕ್ ದಿಸ್. ಸೊ ಹಿಯರ್ ನೋ ಆಬ್ಜೆಕ್ಟ್ಸ್ ಆರ್ ಕ್ರಿಯೇಟೆಡ್. With inline functions, Kotlin creates function call like this. Okay, and no extra lambda object is created. So I hope you all got the difference. Output will be the same, but the way how Kotlin is treating it will be different. One more example we will see with return. So inline function processes, it's taking numbers, list of numbers as my parameter, and one lambda function. Lambda function is taking one integer value. And for n in numbers, if number is equal to 3, n in numbers andre ee list alli if number is equal to 3, return andre it just exits from the entire function. ನಾವು ಹೇಗೆ ಬ್ರೇಕ್ ಯೂಸ್ ಮಾಡ್ತೀವಲ್ಲ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ, ಅದೇ ಥರ ಕೊಟ್ಲಿನಲ್ಲಿ ನಾವು ವಿ ವಾಂಟ್ ಟು ಕಮ್ ಔಟ್ ಆಫ್ ಎನಿ ಕೋಡ್ ಬ್ಲಾಕ್, ವಿ ಯೂಸ್ ರಿಟರ್ನ್ ಕೀವರ್ಡ್. ಜಸ್ಟ್ ಎಕ್ಸಿಟ್ ಆಗಬೇಕಂದ್ರೆ ರಿಟರ್ನ್ ಕೀವರ್ಡ್ ಯೂಸ್ ಮಾಡ್ತೀವಿ. ಆ್ಯಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇನಾಗುತ್ತೆ, ನನ್ನ ಮೇನ್ ಫಂಕ್ಷನಲ್ಲಿ ಐ ಆಮ್ ಕಾಲಿಂಗ್ ದಿಸ್ ಇನ್ಲೈನ್ ಫಂಕ್ಷನ್ ಆ್ಯಂಡ್ ಐ ಆಮ್ ಪಾಸಿಂಗ್ ದಿಸ್ ಲಿಸ್ಟ್ ಆಸ್ ಮೈ ಪ್ಯಾರಾಮೀಟರ್ಸ್. ಆ್ಯಕ್ಷನ್ ಏನು ಕೊಡ್ತಾ ಇದ್ದೀನಿ, ಜಸ್ಟ್ ಪ್ರಿಂಟ್ ಮಾಡು ಇದನ್ನು, ಈ ಲಿಸ್ಟ್ ಆಫ್ ನಂಬರ್ಸ್ನ ಪ್ರಿಂಟ್ ಮಾಡು ಅಂತ ನಾನು ಲಾಂಬ್ಡಾ ಫಂಕ್ಷನ್ ಆ್ಯಕ್ಷನ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಇದು ತೊಗೊಳುತ್ತೆ 1 by 1. ಫಸ್ಟ್ ಎನ್ ಏನಾಗಿರುತ್ತೆ, 1 ಆಗಿರುತ್ತೆ. 1 is equal to 3 ಇಲ್ಲ. ಸೊ ಏನು ಮಾಡುತ್ತೆ, ಆ್ಯಕ್ಷನ್ ಕಾಲ್ ಆಗುತ್ತೆ. ಸೊ ಆ್ಯಕ್ಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪ್ರಿಂಟ್. ಸೊ 1 ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟು 2 is equal to 3 ಇಲ್ಲ. ಸೊ ಏನು ಮಾಡುತ್ತೆ, ಆ್ಯಕ್ಷನ್ ವಾಟ್ ಐ ಆಮ್ ಪಾಸಿಂಗ್ ಪ್ರಿಂಟ್ ಎಲ್ ಎನ್. ಸೊ ಈ ಆ್ಯಕ್ಷನ್ ಬದಲು ನಾನು ಜಸ್ಟ್ ಪ್ರಿಂಟ್ ಎಲ್ ಎನ್ ಐ ಟಿ ಅಂದರೆ ಈಚ್ ವ್ಯಾಲ್ಯೂ ಇನ್ ಮೈ list, it is renamed as it. So 2 is equal to 3, action ಏನಾಗುತ್ತೆ print. ಸೊ print my output ಏನು ಬರುತ್ತೆ ಇವಾಗ 1, 2 ಇದೆ. ನೆಕ್ಸ್ಟ್ ವ್ಯಾಲ್ಯೂ 3 ತೊಗೊಳುತ್ತೆ. 3 is equal to 3, yes. ಸೊ ರಿಟರ್ನ್ ಅಂದರೆ exit from that function. So it stops at 3. My output will be 1, 2. We can also return from a lambda function inside inline function.
ಓಕೆ. ಸೊ ಐ ಹೋಪ್ ಯು ಆಲ್ ಅಂಡರ್‌ಸ್ಟುಡ್ ದಿಸ್. ನಿಮಗೆಲ್ಲ ಅರ್ಥ ಆಯ್ತು ಅನ್ಕೋತೀನಿ. ಇನ್‌ಲೈನ್ ಫಂಕ್ಷನ್ ಜಸ್ಟ್ ನಾರ್ಮಲ್ ಫಂಕ್ಷನ್ ಥರನೇ ನಿಮ್ಮ ಕೋಡೆಲ್ಲ ಬರೀರಿ. ಜಸ್ಟ್ ಇನ್‌ಲೈನ್ ಕೀವರ್ಡ್ ಯೂಸ್ ಮಾಡಿ. ಸೊ ದ್ಯಾಟ್ ನೀವು ಮೆಮೊರಿನ ಸೇವ್ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರೋಗ್ರಾಮ್ ಬೇಗ ಕಂಪೈಲ್ ಆಗುತ್ತೆ. ವಿ ಸಾ ವಾಟ್ ಈಸ್ ಇನ್‌ಲೈನ್. ಬಟ್ ಇದೇನಿದು ನೋ ಇನ್‌ಲೈನ್ ಅಂದರೆ, ಸೊ ಇಫ್ ಯು ಮಾರ್ಕ್ ಅ ಫಂಕ್ಷನ್ ಆಸ್ ಇನ್‌ಲೈನ್, ಆಲ್ ದ ಲ್ಯಾಂಬ್ಡಾ ಪ್ಯಾರಾಮೀಟರ್ಸ್ ಆರ್ ಇನ್‌ಲೈನ್ ಬೈ ಡಿಫಾಲ್ಟ್, ರೈಟ್? ಬಟ್ ಇಫ್ ಯು ವಾಂಟ್ ಟು ಪ್ರಿವೆಂಟ್ ಇನ್‌ಲೈನಿಂಗ್ ಫಾರ್ ಅ ಸ್ಪೆಸಿಫಿಕ್ ಲ್ಯಾಂಬ್ಡಾ, ವಿ ಹ್ಯಾವ್ ಟು ಯೂಸ್ ನೋ ಇನ್‌ಲೈನ್. ಸೊ ಈ ಇನ್‌ಲೈನ್ ಬೇಡ ನನಗೆ ಫ್ಯೂ ಪ್ಯಾರಾಮೀಟರ್ಸ್‌ಗೆ ಅಂತ ನಾನು ಸ್ಪೆಸಿಫಿಕ್ ಆಗಿದ್ದಾಗ ನಾನು ನೋ ಇನ್‌ಲೈನ್ ಕೀವರ್ಡ್‌ನ ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಇನ್‌ಲೈನ್ ಫಂಕ್ಷನ್ ಪ್ರಾಸೆಸ್ ಡೇಟಾ ಅಂತ ಇದೆ. ಪ್ಯಾರಾಮೀಟರ್ ಎ ಇಸ್ ಮೈ ಇನ್‌ಲೈನ್ ಪ್ಯಾರಾಮೀಟರ್. ಪ್ಯಾರಾಮೀಟರ್ ಬಿ ಐ ಆಮ್ ಡಿಕ್ಲೇರಿಂಗ್ ವಿತ್ ನೋ ಇನ್‌ಲೈನ್. ನಂಗೆ ಇದು ಇನ್‌ಲೈನ್ ಬೇಡ. ಸೊ ನಾನು ನೋ ಇನ್‌ಲೈನ್ ಅಂತ ಕೀವರ್ಡ್‌ನ ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ಇದು ಇನ್‌ಲೈನ್ ಆಗಲ್ಲ. ಎ, ಬಿ ಅಂದರೆ ಎ ವಿಲ್ ಬಿ ಇನ್‌ಲೈನ್, ಬಿ ವಿಲ್ ನಾಟ್ ಬಿ ಇನ್‌ಲೈನ್. ಬಟ್ ಏನಿದ್ರ ಯೂಸು? ಯಾವಾಗ ಇದನ್ನು ಯೂಸ್ ಮಾಡಬೇಕಂದ್ರೆ, ನೀವೇನಾದರೂ ಲ್ಯಾಂಬ್ಡಾ ವ್ಯಾಲ್ಯೂನ ವೇರಿಯಬಲಲ್ಲಿ ಸ್ಟೋರ್ ಮಾಡಬೇಕಂದ್ರೆ ಅಥವಾ ಎಲ್ಲಾದರೂ ಪಾಸ್ ಮಾಡಬೇಕಂದ್ರೆ ದಟ್ ಟೈಮ್ ವಿ ಯೂಸ್ ನೋ ಇನ್‌ಲೈನ್. ಸೊ ನಾವು ಇಲ್ಲಿವರೆಗೂ ಏನೇನು ನೋಡಿದ್ವಿ? ನಾವು ಹೈಯರ್ ಆರ್ಡರ್ ಫಂಕ್ಷನ್ಸ್ ನೋಡಿದ್ವಿ, ಲ್ಯಾಂಬ್ಡಾ ಫಂಕ್ಷನ್ಸ್ ನೋಡಿದ್ವಿ, ಮತ್ತು ಇನ್‌ಲೈನ್ ಫಂಕ್ಷನ್ಸ್ ನೋಡಿದ್ವಿ. ಹೈಯರ್ ಆರ್ಡರ್ ಫಂಕ್ಷನ್ ಅಂದರೆ ವೆನ್ ಅ ಫಂಕ್ಷನ್ ಟೇಕ್ಸ್ ಅನದರ್ ಫಂಕ್ಷನ್ ಆಸ್ ಅ ಪ್ಯಾರಾಮೀಟರ್ ಆರ್ ಇಟ್ಸ್ ರಿಟರ್ನಿಂಗ್ ಅನದರ್ ಫಂಕ್ಷನ್ ಆಸ್ ಅ ಪ್ಯಾರಾಮೀಟರ್, ವಿ ಕಾಲ್ ಇಟ್ ಆಸ್ ಹೈಯರ್ ಆರ್ಡರ್ ಫಂಕ್ಷನ್. ಆ್ಯಂಡ್ ವಿ ಯೂಸ್ ಲ್ಯಾಂಬ್ಡಾ ಫಂಕ್ಷನ್ ವೆನೆವರ್ ವಿ ವಾಂಟ್ ಟು write pass function as parameter to another function. So lambda function, in one line it's performing some uh, it is performing some actions or it's performing some calculation or anything in one particular line. Mainly we use lambda functions, and we saw inline functions which will help us the save memory by not creating objects every time. So where exactly these higher order functions, lambda functions, inline functions are used? Some of the real use cases are uh, ಕ್ಲಿಕ್ ಲಿಸ್ನರ್ಸ್ ಇನ್ ಆಂಡ್ರಾಯ್ಡ್. ಸೊ ನಾವು ಬೇಸಿಕಲಿ ಆಂಡ್ರಾಯ್ಡ್ ಆ್ಯಪ್ಸ್ ಡೆವಲಪ್ ಮಾಡಬೇಕಾದ್ರೆ ದಿಸ್ ಸೆಟ್ ಆನ್ ಕ್ಲಿಕ್ ಲಿಸ್ನರ್ ಅಂತ ಒಂದು ಸ್ಟ್ಯಾಂಡರ್ಡ್ ಫಂಕ್ಷನ್ ಬರಿತೀವಿ. ಸೊ ನಾವೇನಾದರೂ ಬಟನ್ ಮೇಲೆ ಅಥವಾ ಎನಿ ಯು ಐ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಫಂಕ್ಷನ್ ಕಾಲ್ ಆಗುತ್ತೆ. ಸೊ ಇನ್ ದೋಸ್ ಕೇಸಸ್ ವಿ ಯೂಸ್ ದೀಸ್ ಹೈಯರ್ ಆರ್ಡರ್ ಫಂಕ್ಷನ್ಸ್, ಲ್ಯಾಂಬ್ಡಾ ಮತ್ತು ಇದು ಇನ್ಲೈನ್ ಫಂಕ್ಷನ್ಸ್. ಕಾಲ್ ಬ್ಯಾಕ್ಸ್ ಇನ್ ನೆಟ್ವರ್ಕ್ ಆರ್ ಫೈಲ್ ಇನ್ಪುಟ್ ಔಟ್ಪುಟ್ ಆಪ್ರೇಷನ್ಸಲ್ಲೂ ನಾವು ಇದನ್ನು ಯೂಸ್ ಮಾಡ್ತೀವಿ. ಕಸ್ಟಮ್ ಆಪರೇಷನ್ಸ್ ಇನ್ ಕೊಟ್ಲಿನ್ ಕಲೆಕ್ಷನ್ಸಲ್ಲಿ ನಾವು ನೋಡಿದ್ವಿ ಅಲ್ಲ, ಫಿಲ್ಟರ್, ಮ್ಯಾಪ್ ಅದೆಲ್ಲ. ಸೊ ಇನ್ ದೋಸ್ ಕೇಸಸ್ ಆಲ್ಸೋ ವಿ ಯೂಸ್ ದಿಸ್ ಲಾಂಬ್ಡಾ ಇನ್ಲೈನ್ ಹೈಯರ್ ಆರ್ಡರ್ ಫಂಕ್ಷನ್ಸ್. ಸೊ ಎಲ್ರಿಗೂ ಇವತ್ತಿನ ಟಾಪಿಕ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ಸೆಷನಲ್ಲಿ ಒಂದು ಹೊಸ ಟಾಪಿಕ್ನೊಂದಿಗೆ ನಿಮ್ಮೆಲ್ಲರನ್ನು ಮತ್ತೆ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎವ್ರಿ ಒನ್ ಟೇಕ್ ಕೇರ್, and please don't forget to like, share and subscribe to my channel. I'll see you all soon. Dimple signing